ಆಮೇಲೆ ಇವತ್ತು ಮುಖ್ಯಮಂತ್ರಿ ಯಾರಾಗ್ತಾರೆ, ಬದಲಾಗ್ತಾರಾ ಅಥವಾ ಅವರೇ ಉಳ್ಕೊಳ್ತಾರ ಅಥವಾ ಇನ್ಯಾರೋ ಅವರ ಜಾಗದಲ್ಲಿ ಹೋಗಿ ಕೂತ್ಕೊಳ್ತಾರ ಅಂತಕ್ಕಂಥ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ನಾಡಿನ ಜನತೆಗೆ ಇದಕ್ಕೂ ಸಂಬಂಧ ಇಲ್ಲ, ಪ್ರತಿಪಕ್ಷಕ್ಕೂ ಇದರ ಸಂಬಂಧ ಇಲ್ಲ. ಯಾಕೆಂದರೆ ಈಗಾಗಲೇ 3 ವರ್ಷ ಕಾಲ ಕಳೆದಾಗೋಗಿದೆ. ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ. ಇನ್ನು ಇದಕ್ಕಿಂತ ರಾಜ್ಯದ ಜನ ಇನ್ನೇನು ಕೊಡೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ. ಇಷ್ಟು ಜನ ಶಾಸಕರನ್ನ ಕೊಟ್ಟ ಮೇಲೆ ಈಗಲೂ ಕೂಡ ಅವರು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಹಿಂದೇಟಾಗ್ತಾರೆ ಅಂತಕ್ಕಂಥದ್ದಾದರೆ, ಪ್ರತಿನಿತ್ಯ ಕುರ್ಚಿ ಕಿತ್ತಾಟದಲ್ಲೇ ಕಾಲ ಕಳೀತಾರೆ ಅಂತಕ್ಕಂಥದ್ದಾದರೆ ಮತ್ತೆ ಇವರು ನಿಜವಾಗ್ಲೂ ರಾಜ್ಯದ ಹಿತ ಕಾಯೋರ ಅಥವಾ ಅವರವರ ರಾಜಕಾರಣದ ಬೆಳವಣಿಗೆನೇ ಅವ್ರಿಗೆ ಪ್ರಮುಖ ವಿಚಾರ ಆಯ್ತಾ ಅವ್ರ ಜೀವನದಲ್ಲಿ ಅಂತಕ್ಕಂಥದ್ದು ಇವತ್ತು 7.5 ಕೋಟಿ ಕನ್ನಡಿಗರು ಬೀದಿಲಿ ಪ್ರಶ್ನೆ ಮಾಡುವಂತಾಗಿದೆ. ಒಟ್ಟಾರೆಯಾಗಿ ಈ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಇನ್ಯಾರು ಅಲ್ಲಿ ನಿಮ್ಮ KPCC ಸ್ಥಾನಕ್ಕೆ ಇನ್ಯಾರು ಅಧ್ಯಕ್ಷರು ಬರ್ತಾರೋ ಹೊಸದಾಗೆ, ಅಥವಾ ಉಪಮುಖ್ಯಮಂತ್ರಿ ಸ್ಥಾನ ಇನ್ನೆಲ್ಲಿ ಇನ್ಯಾರು ಬಂದು ಕೂತ್ಕೋತಾರೋ ನಮಗೆ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ಸು ನಮ್ಮ ನಾಡಿನಲ್ಲಿ ಇರೋವರೆಗೂ ಕೂಡ ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಶೂನ್ಯ. ಕಲಬುರಗಿನಲ್ಲಿ ಭಾಳ ಹಿನ್ನಡೆ ಅನುಭವಿಸಿದೆ. ಇದಕ್ಕೆ ಕಾರಣ ಶಿಕ್ಷಕರ ನೇಮಕಾತಿ. ಸರ್ಕಾರ ಹೇಳ್ತು 60,000 ಜನ ಶಿಕ್ಷಕರನ್ನ ನೇಮಕಾತಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೇವಲ ಕಾಗದ ಪತ್ರಗಳಲ್ಲಿ ಮಂಜೂರಾತಿ ಮಾಡಿದ್ದಾರೆ. ಆದರೆ ಇನ್ನೂ 18,000ಕ್ಕೂ ಹೆಚ್ಚು ಏನು ಟೀಚರ್ಸ್ಗಳನ್ನ ನೇಮಕಾತಿ ಮಾಡಬೇಕಾಗಿತ್ತು ಅದನ್ನು ಭರ್ತಿ ಮಾಡೋಕ್ಕಾಗಿಲ್ಲ. ಕಲಬುರಗಿ ಜಿಲ್ಲೆ ಒಟ್ಟಾರೆಯಾಗಿ ಏನೊಂದು ಈ ಶಿಕ್ಷಣದ ವ್ಯವಸ್ಥೆಯಿಂದ ಓದ್ತಕ್ಕಂಥ ಭವಿಷ್ಯದ ಪೀಳಿಗೆಗಳ ಭವಿಷ್ಯದ ಮೇಲೆ ಆಗಿರ್ತಕ್ಕಂಥ ಪರಿಣಾಮದಿಂದ ಬಂದಿರತಕ್ಕಂಥ ಫಲಿತಾಂಶ ಏನಿದೆ, ಬಹುಶಃ ಇದನ್ನು ನೋಡಿದಾಗ ನಾವೆಲ್ಲರೂ ಕೂಡ ಒಮ್ಮೆ ಬಹಳ ಗಂಭೀರವಾಗಿ ಈ ವಿಚಾರವನ್ನು ಆಲೋಚನೆ ಮಾಡಬೇಕಾಗ್ತದೆ. ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೋದು ಅಥವಾ ಜಿಲ್ಲೆಯಲ್ಲಿ ಪ್ರತಿನಿಧಿಸ್ತಕ್ಕಂಥ ಪ್ರಭಾವಿಗಳೇನಿದ್ದಾರೆ, ಬಹುಶಃ ಎಲ್ಲೋ ಒಂದು ಕಡೆ ಅವರ ಮನೆ ಮಕ್ಕಳ ಭವಿಷ್ಯವೂ ಇದೇ ರೀತಿ ಆದಂಥ ಸಂದರ್ಭದಲ್ಲಿ ಅವರಲ್ಲಿ ಯಾವ ರೀತಿ ಆಲೋಚನೆಗಳು ಉಂಟಾಗುತ್ತೆ, ಅದೇ ರೀತಿ ಜಿಲ್ಲೆಯ ಮಕ್ಕಳ ಒಂದು ಭವಿಷ್ಯವನ್ನು ಕಟ್ತಕ್ಕಂಥ ದೃಷ್ಟಿಯಲ್ಲಿ ಯಾಕೆ ಆಲೋಚನೆಗಳು ಅಥವಾ ಹೆಜ್ಜೆಗಳು ಇಡ್ತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇವೆ. ಇನ್ನು 18,000 ಶಿಕ್ಷಕರ ನೇಮಕಾತಿ ಭರ್ತಿಯಾಗಿಲ್ಲ, 60,000 ಮಾಡ್ತೀವಿ ಅಂತ ಹೇಳಿದ್ರು. ಇದು ಇರ್ತಕ್ಕಂಥ ಇವತ್ತಿನ ವರದಿಯ ಪ್ರಕಾರ ರಿಪೋರ್ಟ್. ಎಕ್ಸಿಟ್ ಪೋಲ್ ಬಗ್ಗೆ 5 ರಾಜ್ಯಗಳ ಎಕ್ಸಿಟ್ ಪೋಲ್